ಪತಂಗ್ ಅಂದ್ರೆ ಕನ್ನಡದಲ್ಲಿ ಗಾಳಿಪಟ ಅನ್ನೋ ಅರ್ಥ ಬರುತ್ತೆ. ಪ್ರೈಮ್ ವಿಡಿಯೋದಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಸ್ಪೋರ್ಟ್ಸ್ ಡ್ರಾಮಾನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ OTT ಅಲ್ಲಿ ಅದರಲ್ಲೂ ಕನ್ನಡದಲ್ಲಿ ಅವೈಲೇಬಲ್ ಇರೋದ್ರಿಂದ ನೀವೇನಾದ್ರೂ ಫ್ರೀ ಆಗಿದ್ರೆ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಈ ಮೂವಿನ ಅವಾಯ್ಡ್ ಮಾಡೋದೇ ಒಳ್ಳೇದು. ಒರಿಜಿನಲಿ ಇದೊಂದು ತೆಲುಗು ಸಿನಿಮಾ, ಕಳೆದ ವರ್ಷದ ಕ್ರಿಸ್ಮಸ್ ಹಬ್ಬಕ್ಕೆ ರಿಲೀಸ್ ಆಗಿರುತ್ತೆ. ಸಿನಿಮಾದಲ್ಲಿ ಬಹುತೇಕ ಹೊಸಬರೇ ನಟಿಸಿರ್ತಾರೆ. ಫೇಮಸ್ ಡೈರೆಕ್ಟರ್ ಗೌತಮ್ ವಾಸುದೇವ್ ಮೆನನ್ ಅವರು ಒಂದು ವಿಶೇಷ ಪಾತ್ರದಲ್ಲಿ ನಟಿಸಿರ್ತಾರೆ. ಸುಮಾರು 2.25 ಗಂಟೆ ಡ್ಯೂರೇಷನ್ ಇರುವಂತ ಈ ಸಿನಿಮಾ ನನ್ನನ್ನೆಲ್ಲೂ ಎಂಟರ್ಟೈನ್ ಮಾಡ್ಲಿಲ್ಲ. ಇದರ ಕಥೆ ಕೂಡ ರೋಟಿನೇ. ನಾವೀಗಾಗ್ಲೇ ನೋಡಿರುವಂತ ಆರ್ಯ 2 ಕಾದಲ್ ದೇಶಂ ಅಂತ ಸಿನಿಮಾದ ಕಥೆನೆ. ವಿಸ್ಕಿ ಮತ್ತು ಅರುಣ್ ಇವರಿಬ್ರು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್. ಈ ಅರುಣ್ ಅನ್ನೋನು ತನ್ನ ಫ್ರೆಂಡ್ ಲವರ್ ಅಂತ ಗೊತ್ತಿದ್ರು ಅದೇ ಹುಡುಗಿನೇ ಇವನು ಕೂಡ ಲವ್ ಮಾಡ್ತಾನೆ. ಇನ್ನು ಈ ಹುಡುಗಿ ಇಬ್ಬರನ್ನು ಪ್ರೀತಿಸ್ತಾಳೆ. ಕಡೆಗೆ ಒಂದು ಗಾಳಿಪಟದ ಸ್ಪರ್ಧೆಯನ್ನ ಇಟ್ಟು ಅದರಲ್ಲಿ ಯಾರು ಗೆಲ್ತಾರೋ ಅವ್ರ ಜೊತೆನೆ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಫೈನಲಿ ಈ ಸ್ಪರ್ಧೆಯಲ್ಲಿ ಯಾರು ಗೆದ್ರು, ಈ ಹುಡುಗಿ ಯಾರಿಗೆ ಸಿಕ್ಳು, ಹಾಗೂ ಗಾಳಿಪಟದ ಸ್ಪರ್ಧೆನೆ ಯಾಕೆ ಅನ್ನೋದನ್ನ ನೀವು ಮೂವಿ ನೋಡಿನೇ ತಿಳ್ಕೊಳ್ಳಿ. ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಸಿನಿಮಾಗೆ ಹೈಲೈಟ್ ಆಗ್ಬೇಕಾಗಿದ್ದಂತ ಗಾಳಿಪಟದ ಸ್ಪರ್ಧೆ ತುಂಬಾ ಬೋರಿಂಗ್ ಹಾಗೂ ಲಾಜಿಕ್ ಲೆಸ್ ಆಗಿರುತ್ತೆ. ಸಿನಿಮಾದಲ್ಲಿ ಎಮೋಷನ್ಸ್ ಇದ್ರೂ ಕೂಡ ನೋಡೋ ಪ್ರೇಕ್ಷಕರು ಅದಕ್ಕೆ ಕನೆಕ್ಟ್ ಆಗಲ್ಲ. ಹೋಗ್ಲಿ ಕಾಮಿಡಿ ಏನಾದ್ರೂ ವರ್ಕ್ ಆಗಿದೆಯಾ ಅಂದ್ರೆ ಅದು ಕೂಡ ಇಲ್ಲ. ಸಿನಿಮಾದ ಕೊನೆಯ 25 ನಿಮಿಷ ಗಾಳಿಪಟದ ಸ್ಪರ್ಧೆನೇ ಇರುತ್ತೆ. ನನ್ನ ಪ್ರಕಾರ ನಿರ್ದೇಶಕರು ಸೆಲೆಕ್ಟ್ ಮಾಡ್ಕೊಂಡಂತ ಗೇಮೇ ರಾಂಗ್. ಈ ಕೈಟ್ ಫೈಟ್ ನೋಡ್ತಿರೋಷ್ಟೊತ್ತು ಎಲ್ಲೂ ನಮಗೆ ರೋಮಾಂಚನ ಆಗೋದಿಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ GVM ಅವರು ಹೀರೋಯಿನ್ ಗೆ ಅರ್ಥ ಮಾಡಿಸಿದ ರೀತಿ ಇಷ್ಟ ಆಯ್ತು. ಅಲ್ಲಿ ಬಂದಂತ ಡೈಲಾಗ್ಸ್ ಕೂಡ ಅರ್ಥಪೂರ್ಣವಾಗಿತ್ತು. ಸಾಂಗ್ಸ್ ಹಾಗೂ ಬೀಜಂ ಎರಡೂ ಚೆನ್ನಾಗಿತ್ತು. ಹೊಸಬ್ರಾದ್ರೂ ಕೂಡ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಸ್ಪೋರ್ಟ್ಸ್ ಹಾಗೂ ಲವ್ ಸ್ಟೋರಿ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಟ್ರಯಾಂಗಲ್ ಲವ್ ಸ್ಟೋರಿನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಪತಂಗ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.